ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡುವ ಮುನ್ನವೇ ಸಮರ್ಥಿಗ ಸಾಂಕೇತಿಕವಾಗಿ ಇವತ್ತು ನಾಮಿನೇಷನ್ ಮಾಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಎರಡೂ ಸೆಟ್ನಲ್ಲೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ರೆಡಿಯಾಗಿ ಇವತ್ತೀಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲದೆ ಎಸ್ ಮಲ್ಲಿಕಾರ್ಜುನ್ ಅವರ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಬಿಟ್ರಾ, ಏನಾದರೂ ಬೇರೆ ಬೇರೆ ದಾಳವನ್ನ ಉಳಿಸಿದ್ರ ಅನ್ನೋದು ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆಯಲ್ಲಿ ಇನ್ನೋರ್ವ ಈ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಾದಿಕ್ ಪೈಲ್ವಾನ್ ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಮಾತನಾಡಿದ್ದಾರೆ. ನಾಮಪತ್ರ ಸಲ್ಲಿಸಿದವರು ಸೇರಿ ಇತರರು ಯಾರ್ಯಾರು ಏನೇನು ಹೇಳಿದ್ರು ನೋಡ್ಕೊಂಡ್ ಬರೋಣ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡೂ ಕೂಡ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ದರಿಂದ ಒಂದು ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇದೆ. ಅವ್ರದ್ದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವೆಲ್ಲೇ ನೋಡಿದ್ರೂ ಕೂಡ ನಮ್ಮ ಎನ್ವೈರ್ನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋವಂಥ ಯುದ್ಧದ ಬಗ್ಗೆ ಗೊತ್ತಿದೆ ನಿಮಗೆ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ, ಮಹಿಳೆಯರ ಜೊತೆ ಯುವಕರಿಗೂ. ಸೊ ನಾವು ಕೂಡ ಇವತ್ತು ಟೈಮ್ ಮೀರ್ತಾ ಇದೆ. ಸೊ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾತಾಡೋಣ. ನಾನು ದಾವಣಗೆರೆಯ ನಿಷ್ಠಾ ಕಾರ್ಯಕರ್ತ ಸಾದಿಕ್ ಪೈಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸ್ಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಸರ್, ನನಗಿನ್ನ ಮಾಹಿತಿ ಬಂದಿಲ್ಲ. ಮೀಟಿಂಗ್ ಇದೆ, ಹೋಗ್ತೀನಿ. ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದ್ಮೇಲೆ ಸಿಕ್ಕಾಪಟ್ಟೆ ತರಾತುರಿಯಲ್ಲೇ ಇದ್ರು, ನಮಗ್ ಟಿಕೆಟ್ ಕೊಡ್ತಾರಾ ಮತ್ತೊಬ್ರಿಗ ಅಂತ. ಈಗ ದಾವಣಗೆರೆಯಲ್ಲಿ ಇವರೆಲ್ಲ ತರಾತುರಿಯಲ್ಲಿ ಈಗ ದಾಳ ಉಳಿಸ್ತಿದ್ ನೋಡಿದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆ ಫ್ಯಾಮಿಲಿಯಲ್ಲಿ ಏನೇನು ನಡಿಬೇಕು ಎಲ್ಲವೂ ನಡೆದಿದ್ದಂಗಿದೆ. ಅಂದರೆ ಇವತ್ತು ಮಲ್ಲಿಕಾರ್ಜುನ ಅವರು ಕಾಣಿಸ್ಕೊಂಡೇ ಇಲ್ಲ. ಹೌದು, ತಾಯಿ ಮಗ ಬಂದರು, ಅವ್ರ ಮಹಿಳೆ ಇನ್ನೊಂದು ಯುವಕ ಅನ್ನೋ ಕಾನ್ಸೆಪ್ಟಲ್ಲಿ ಬಂದರು, ಹಬ್ಬದ ಹೆಸರು ಹೇಳಿದ್ರು, ಬಂದು ನಾಮಪತ್ರ ಸಲ್ಲಿಸಿದ್ರು, ಹೋದರು. ಬಿ ಫಾರಂ ನಿರೀಕ್ಷೆ ಇದೆ, ಸೋಮವಾರ ಬರ್ತೀವಿ. ಮತ್ತೆ ನಾಯಕರ ಬಿ ಫಾರಂನೊಂದಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದ ಬಿ ಫಾರಂನೊಂದಿಗೆ ಮತ್ತೆ ಬಂದು ನಾಮಪತ್ರ ಸಲ್ಲಿಸ್ತೀವಿ ಅನ್ನುವಂಥದ್ದನ್ನು. ಹೌದು, ಕಾರಣ ಹೇಳ್ತಾ ಇದ್ದಾರೆ, ಒಳ್ಳೆಯ ದಿನ. ಈ ಹಿಂದೆ ಕೂಡ ನಮ್ಮ ತಾತನವರು 2 ಬಾರಿ ನಾಮಪತ್ರ ಸಲ್ಲಿಸಿರೋದು ಇದೆ ಅನ್ನೋ ನಿಟ್ಟಲ್ಲಿ ಮಾತಾಡೋದು. ಅಪ್ಪಾಜಿ ಹಂಗೆ ಮಾಡಿದ್ದಾರೆ, ಹಾಗಾಗಿ ವಿಶೇಷ ದಿನಗಳು ಬಂದಾಗ ಬಿ ಫಾರಂ ಇಲ್ಲದೆ ನಾಮಪತ್ರ ಸಲ್ಲಿಸಿ ಮತ್ತೆ ಬಿ ಫಾರಂ ಜೊತೆಗೆ ಬಂದು ನಾಮಪತ್ರ ಸಲ್ಲಿಸುವಂಥದ್ದು ಮೊದಲಿಂದನೂ ಇದೇ ಪದ್ಧತಿ ಅನ್ನೋ ಕಾನ್ಸೆಪ್ಟಲ್ಲಿ ಹೇಳ್ತಿದ್ದಾರೆ. ಇದೆ, ಆದರೆ ಸಂದರ್ಭ ಇದಲ್ಲ. ಹೌದು, ಇಷ್ಟೊಂದು ಗೊಂದಲ ಗೋಜಲು ಇರಲಿಲ್ಲ. ನಿಮ್ಮ ತಾತನವರು ಮಾಡಿದಾಗ ಅದೊಂಥರ ಏಕಪಕ್ಷೀಯ, ಅದು ಹೌದು, ಒಂದೇ ನಿಟ್ಟಲ್ಲಿ ಹೋಗ್ತಾ ಇತ್ತು. ಅದು ಗಜಗಾಂಭೀರ್ಯ. ಆ ನಿಟ್ಟಲ್ಲಿ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡೋ ಒಂದು ಹಂತಕ್ಕೂ ಬರ್ತಿರ್ಲಿಲ್ಲ. ಹಂಗಾಗಿ ಅಲ್ಲಿ ಶುಭ ದಿನ ನೋಡಿ ನಾಮಪತ್ರ ಸಲ್ಲಿಕೆ ಆಗಿದೆ ಅನ್ನುವಂಥದ್ದನ್ನು ನಂಬೋ ಮಟ್ಟದಲ್ಲಿತ್ತು. ಆದರೆ ಇದು ನಂಬೋ ಮಟ್ಟದಲ್ಲಿ ಇಲ್ಲ. ನಿಮ್ಮ ತಾತನವ್ರು ಹಾಕಿ ಕೊಟ್ಟಿರುವ ಹಾದಿಯಲ್ಲಿ ನಡೆಯೋದಾಗಿದ್ರೆ ನೀವು ಇಷ್ಟೊತ್ತಿಗೆ ಒಂದು ಮನೆಯವರು ಕೂತ್ಕೊಂಡು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಟಿಕೆಟನ್ನು ನಿಮ್ಮ ಮನೆಯಲ್ಲಿ ಮೊದಲು ನಿರ್ಧಾರ ಮಾಡ್ತಿದ್ರಿ, ಯಾರಿಗೆ ಸಿಗಬೇಕು ಅನ್ನುವಂಥ ನಿಟ್ಟಲ್ಲಿ. ನಿಜವಾಗ್ಲೂ ನಿಮ್ಮ ತಂದೆಯವರಿಗೆ, ಅಂದರೆ ಅಪ್ಪಾಜಿಯವರಿಗೆ, ಶಾಮನೂರು ಶಿವಶಂಕರಪ್ಪ ಅವರು ರಾಜಕೀಯದ ಹಾದಿಗೆ ನೀವೇನಾದ್ರು ಗೌರವ ತೋರಿಸದೇ ಇದ್ದಲ್ಲಿ, ಆಗಿದ್ದೇ ಆದಲ್ಲಿ
ನೀವು ಮೊದಲು ಕುಟುಂಬದಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಯಾರಿಗೆ ಟಿಕೆಟ್ ಹಂಚಿಕೆ ಆಗಬೇಕು ಮತ್ತು ನಾವು ಯಾರು ಪರವಾಗಿ ನಿಂತ್ಕೋಬೇಕು ಅನ್ನುವಂಥದ್ದನ್ನು ನೀವು 3 ಟಿಕೆಟ್ ಆಕಾಂಕ್ಷಿಗಳ ಜೊತೆ ಬಂದು ನಿಂತ್ಕೋತಿರ್ಲಿಲ್ಲ. ಹೌದು. ಮೊದಲು ನೀವು ಮಾಡಬೇಕಾಗಿರೋದು ನಿಮ್ಮ ಮನೆಯಲ್ಲಿ ನಿರ್ಧಾರ ಮಾಡಬೇಕಾಗಿತ್ತು, ನಮ್ಮಲ್ಲಿ ಯಾರು ಹೋಗಬೇಕು ಮೊದಲಿಗೆ. ಹೌದು. ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಅಂದರೆ ನಮ್ಮ ತಾತನವ್ರನ್ನ ಬುನಾದಿಯನ್ನು ಕಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಚುನಾವಣೆಗೆ ಹೋಗ್ತಿರ್ಬೇಕಾದ್ರೆ ಮನೆಯವರಾಗಿ ನಾವು ಮೊದಲು ಏನು ಮಾಡಬೇಕು ಅನ್ನೋದು, ನೀವು ಮನೆಯವರು ಊರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗಿತ್ತು. ಹೌದು. ಅವರು ಸತ್ತ ನಂತರ ದಿನಗಳಲ್ಲಿ ನಿಮ್ಮಲ್ಲಿ ಚುನಾವಣೆ ಆಗ್ತಾ ಇರೋದ್ರಿಂದ, ಉಪಚುನಾವಣೆ ಆಗಿರೋದ್ರಿಂದ ನೀವು ಮೊದಲು ನಿರ್ಧಾರಕ್ಕೆ ಬರ್ದೇನೆ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟು ದಾವಣಗೆರೆ ಇವತ್ತು ಮಾತಾಡೋ ಪರಿಸ್ಥಿತಿ ತಂದಿಟ್ಕೊಂಡು ಶುಭ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಿದೀವಿ ಅಂತ ಹೇಳಿದ್ರೆ ಇದು ಹೈಕಮಾಂಡಿಗೆ ನೀವು ಸವಾಲು ಹೊಡೆದಂಗಲ್ವಾ? ಹೌದು. ನಿಮ್ಮ ಕುಟುಂಬದ ನಿರ್ಧಾರವನ್ನು ಬದಿಗೊತ್ತಿ ಹೋದಂಗಲ್ವಾ ಇದು? ಹೌದು. ಇವ್ರಿಗೆ ನಿಮ್ಮಿಬ್ಬರು ಚಿಕ್ಕಪ್ಪಂದ್ರು ಬರ್ತಾರೆ ಈಗ ನಾಳೆ 23ನೇ ತಾರೀಕು ಕೊನೆ ಗಡುವಿದೆ ಅನ್ಸುತ್ತೆ. ಹೌದು. ನಾಮಪತ್ರ ಸಲ್ಲಿಕೆಗೆ 22ನೇದು ಕೊನೆಯ ದಿನಾಂಕ ಇದೆ, 23ಕ್ಕೆ. ಸೊ ಅಲ್ಲಿಗೆ ನೀವು ಅಷ್ಟು ಒಳಗಡೆ ಬಹಳ ನಿರೀಕ್ಷೆ ಮಾಡ್ತೀರಿ. ಈಗ ಯತ್ನಾಳ್ ಹೇಳಿದ್ರಲ್ಲ ಅಲ್ಲಿ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಕೊನೆಯ ಗಳಿಗೆಯಲ್ಲಿ ನೋಡೋದಿದೆ ನೀವು ಅಂತ ಇದೇನೆ. ಹೌದು. ಅವ್ರು ಚಿಕ್ಕಪ್ಪಂದ್ರು ಬಂದು ಈಗ ನಾಮಪತ್ರ ಸಲ್ಲಿಸ್ತಾರೆ ಈಗ. ಹೌದು. ಜಮೀರ್ ಕಡೆ ಅವ್ರು ಇಬ್ರು ಬರ್ತಾರೆ, ಅದ್ರಲ್ಲಿ ಒಬ್ಬರನ್ನ ಹೆಂಗೋ ನ್ಯೂಟ್ರಲ್ ಮಾಡ್ತಾರೆ. ಇವತ್ತೇನು ಪೈಲ್ವಾನ್ ಕೊಟ್ಟಿದ್ದಾರೆ, ಹೌದು, ಸಾದಿಕ್ ಪೈಲ್ವಾನ್ ಏನು ಕೊಟ್ಟಿದ್ದಾರೆ, ಈ ನಿಟ್ಟಲ್ಲಿ ಜಬ್ಬರ್ ಕೂಡ ನಿರೀಕ್ಷೆ ಮಾಡ್ಬೋದು. ನೀವು ಹೊಡಿಬೇಕು ಅಂತಂದ್ರೆ ಹೊಡೆದು ಬಿಸಾಕ್ಬಿಡ್ತಾರೆ ಅವ್ರಿಗೆ, ಆ ಲೆವೆಲಿಗೆ ಅಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನೀವು ಅವ್ರನ್ನ ಮಾತು ಕೊಟ್ಟಂತೆ ನಡೆಸ್ಕೊಂಡಿಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ನಿಮ್ಮ 90 ಹೆಚ್ಚು ಕಮ್ಮಿ 75,000 ಮತ ಇಟ್ಕೊಂಡಿರುವಂಥದ್ದು ಮತದಾರರಿದ್ದಾರೆ ಅಲ್ಲಿ. ಹೌದು. ಬಹುಸಂಖ್ಯಾತರಿಗೆ ನೀವು ಕಡೆಗಣಿಸ್ತಾನೆ ಬಂದ್ರಿ, ಈಗಲಾದರೂ ನಮ್ಗೆ ಅವಕಾಶ ಕೊಡಿ ಅಂತ ಇಬ್ಬಿಬ್ರು ಕೇಳ್ತಾ ಇದ್ದೀವಿ. ಒಬ್ರಿಗೆ ನೀವು ಸಮಾಧಾನ ಮಾಡಿ ಇನ್ನೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ಕುಟುಂಬದವ್ರು ನಾವು ಕುಟುಂಬ ರಾಜಕಾರಣ ಮಾಡ್ತಾ ಇಲ್ಲ, ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣ ಇಲ್ಲ, ಬಹುಸಂಖ್ಯಾತರಿಗೆ ನಾವು ಅವಕಾಶ ಕೊಡ್ತೀವಿ, ಈಗಾಗಲೇ ನಮ್ಮಲ್ಲಿ ಒಬ್ಬರು ಸಚಿವರಿದ್ದಾರೆ, ಒಬ್ಬರು ಶಾಸಕರಿದ್ದಾರೆ, ನಾವೇನೋ ಒಂದು ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥದ್ದು ಇದ್ದಿದ್ರೆ, ಸಂಸದರಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ರೆ ಹೌದು ಬೇರೆ ರೀತಿಯ ಸಂದೇಶನೇ ಕೊಡ್ತಾ ಇದ್ರಿ. ತಂದೆ ಸತ್ತಿರೋ ನೋವಲ್ಲಿದ್ದೀವಿ ನಾವು. ಸೊ ಹಾಗಾಗಿ ಈ ಅವಕಾಶವನ್ನು ಯಾರು ಬಹುಸಂಖ್ಯಾತರು ಇಲ್ಲಿವರೆಗೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ರು ಕಾಂಗ್ರೆಸ್ಸು ಮತ್ತು ನಮ್ಮ ಕುಟುಂಬವನ್ನು, ಅವರಿಗೊಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಏನಾದರೂ ದೊಡ್ಡ ಮನಸ್ಸು ತೋರಿದ್ರೆ ಹೌದು ಬಹಳ ದೊಡ್ಡ ಮಟ್ಟದ ಯಶಸ್ಸು ಕಂಡುಕೊಳ್ತಿದ್ರಿ ನೀವು. ನಿಮ್ಮ ಮಗನಿಗೆ ದೊಡ್ಡ ಹಾದಿ ಹಾಕೊಟ್ಟಂಗೆ ಆಗ್ತಿತ್ತು. ನಾಳೆ ದಿನಗಳಲ್ಲಿ ಅವರಿಂದ ನೀವು ಟಿಕೆಟ್ನ ಕೇಳಿದ್ರು ಕೊಟ್ಟಿರುವವರೇನು, ಹಂಚಿಕೆಯಾಗೋ ಸಮಯದಲ್ಲಿ ಇಲ್ಲ ಈ ರೀತಿ ಇದೆ, ಈಗ ಒಂದು ಅವಕಾಶ ಇದೆ ಕೊಟ್ಬಿಡಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಕೂಡ ನಿಮ್ಮನ್ನು ಒಪ್ಪುತ್ತಿತ್ತೇನೋ, ಹೈಕಮಾಂಡ್ ಕೂಡ ನಿಮ್ಮನ್ನು ಒಪ್ಪುತ್ತಾ ಇತ್ತೇನೋ. ಆದರೆ ನೀವು ಆ ರೀತಿ ಮಾಡ್ಕೊಂಡಿಲ್ಲ. ಹೌದು. ಮನೆಯಲ್ಲಿ ಜಗಳ ಮಾಡಿದ್ರಿ, ಸಮುದಾಯದಲ್ಲಿ ಜಗಳ ಮಾಡಿದ್ರಿ, ಯಾರೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಇವತ್ತು ಕೂಡ ಏಕಪಕ್ಷೀಯವಾಗಿ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಹೌದು. ತಾಯಿ ಮಗ ಹೋದ್ರಿ, ಹೋಗಿ ನಾಮಪತ್ರ ಸಲ್ಲಿಸೇ ಬಿಟ್ರಿ. ಹೌದು. ಬಿ ಫಾರಂ ಇಲ್ಲ ನಿಮ್ಮ ಹತ್ರ. ಹಬ್ಬದ ದಿನ ವಿಶೇಷವಾಗಿತ್ತು ಅಂತ ಸೋಮವಾರದವರೆಗೂ ಒಂಥರ ಜಾತಕ ಪಕ್ಷಿ ಥರ ಕಾಯ್ತಾ ಇದ್ದಾರೆ ಈಗ. ಹೌದು. ಕೊಡ್ತಾರ ಕೊಡಲ್ವಾ? ಇಲ್ಲಿ ಕೊಟ್ಟಿದ್ದೆ ಆದಲ್ಲಿ ಇನ್ನಿಬ್ಬರು ತಮ್ಮಂದ್ರ ಕತೆ ಏನು, ಚಿಕ್ಕಪ್ಪಂದ್ರೆ ಏನು ಮಾಡ್ತಾರೆ, ಮುಸಲ್ಮಾನರು ಇಬ್ಬರು ಬಹು ಮತದಾರರನ್ನ ಹೊಂದ್ಕೊಂಡು ಅವರಿಬ್ರು ಏನು ನಿಲುವು ತಗೋತಾರೆ, ಅವರಿಬ್ರು ನಿರ್ಧಾರ ಏನಿರುತ್ತೆ, ಈ ತುಂಬಾ ದೊಡ್ಡ ಗೊಂದಲ ಗೋಜಲ ಕೂತ್ಕೊಂಡಿದೆ ಈಗ. ಹೌದು. ಅಂದ್ರೆ ಆರಂಭಿಕವಾಗಿ ನಾವು ನೋಡಿದ್ವಿ SS ಮಲ್ಲಿಕಾರ್ಜುನ್ ಅವರು ರಾಜೀನಾಮೆ ಕೊಟ್ಬಿಟ್ರು, ರಾಜೀನಾಮೆ ಕೊಡ್ತಾರೆ ಅನ್ನೋದು ಒಂದಿಷ್ಟು ಚರ್ಚೆ ಆಗಿತ್ತು. ಮೊನ್ನೆಯಷ್ಟೇ ಅಮಾವಾಸ್ಯೆ ದಿನ ನಾನು ದೇವಸ್ಥಾನಕ್ಕೆ ಹೋದೆ, ಪ್ರಚಾರಕ್ಕೆ ಅಲ್ಲ ಅಂತ ಒಂದಿಷ್ಟು ಸಮಜಾಯಿಷಿ ಕೊಟ್ಟರು ಇದೇ ಸಮರ್ಥ ಅವರು. ಈಗ ದಿಢೀರಂತ ಬಿ ಫಾರ್ಮ್ ಇಲ್ಲದೆ ಮತ್ತೆ ಸಿಗುತ್ತೆ, ನಮ್ಮ ಅಪ್ಪಾಜಿನೂ ಹಿಂಗೆ ಮಾಡಿದ್ರು, ನಾವೇ ಹಿಂಗೆ ಮಾಡಿದ್ವಿ. ಎಲ್ಲೋ ಒಂದು ಕಡೆ ಹೈಕಮಾಂಡಿಗೆ ಒಂದು ಕಡೆ ಸವಾಲು, ಮತ್ತೊಂದು ಕಡೆಯಲ್ಲಿ ನಾವು ಆಲ್ರೆಡಿ ಸಲ್ಲಿಸಿದ್ದೀವಿ, ನಮಗೇ ಕೊಡಬೇಕಿರುವಂಥ ಪಟ್ಟು ಹಿಡ್ದಂಗೆ ಕಾಣಿಸುತ್ತಿದ್ದು. 100% ಏನಾಗಿದೆ ಈಗ ಹೈಕಮಾಂಡ್ಗೆ ಸ್ಪಷ್ಟ ನಿದರ್ಶನಕ್ಕೆ ಅಂದರೆ ಸ್ಪಷ್ಟವಾಗಿ ಒಂದು ಸವಾಲು ಹಾಕಿದಂಗೆ ಇದೆ ಇದು. ಏನಾಗಿದೆ ಇವತ್ತು ಬಿ ಫಾರ್ಮ್ ಇಲ್ಲದೆ ಸಲ್ಲಿಕೆ ಮಾಡಿದೀವಿ ಅಂದ್ರೆ ನಾವು ಪಕ್ಷೇತರವಾಗಿ ನಿಂತಂಗೇನೆ. ಬಿ ಫಾರ್ಮ್ ಯಾಕೆ ಕೊಡ್ತಾರೆ? ಒಂದು ಚಿಹ್ನೆಯಡಿ ರಾಜಕೀಯ ಪಕ್ಷದವರು ನನ್ನ ಅಭ್ಯರ್ಥಿಯನ್ನ ಘೋಷಿಸುತ್ತಿದ್ದೀನಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸುವಂತ ನಾಮಪತ್ರ. ನಾಮಪತ್ರ ಜೊತೆಗೆ ಅಧಿಕೃತ ಪತ್ರ. ಅದು ಅಧಿಕೃತ ಪತ್ರ ಇಲ್ಲದೆ ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಪಕ್ಷೇತರವಾಗಿ ನಿಂತಿದ್ದೀನಿ ಅನ್ನುವಂಥದ್ದನ್ನ ನೀವು ಪಕ್ಷದ ಬಿ ಫಾರ್ಮ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಪಕ್ಷೇತರವಾಗಿ ನಿಲ್ತಾ ಇದೀವಿ ಅಂತ ಇವತ್ತೇ ನೀವು ಸಾರಿ ಹೇಳ್ದಂಗೆ ಆಯ್ತು. ಹೌದು. ಸೊ ಅಲ್ಲಿಗೆ ನಿಮ್ಮ ನಿಲುವು ಸ್ಪಷ್ಟ. ಕಾಂಗ್ರೆಸ್ ಅವರು ಟಿಕೆಟ್ ಕೊಡ್ಲಿ ಕೊಡದೇ ಇರಲಿ, ನಾನು ಸ್ಪಷ್ಟವಾಗಿದ್ದೀನಿ, ನೀವು ಕೊಡದೇ ಇದ್ರು ನಾನು ಪಕ್ಷೇತರವಾಗಿ ನಿಂತ್ಕೋತೀನಿ ಅಂತ. ಹೌದು. ಮುಂದಿನ ನಿರ್ಧಾರದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ, ಪ್ರಮುಖ ಮುಖಂಡರು ಇಬ್ಬರು ಇದ್ದಾರೆ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ, ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನನೂ ಮಾಡ್ತಾ ಇಲ್ಲ. ದಾವಣಗೆರೆ ಜನತೆ ಪೂರ್ತಿ ಮಾತಾಡ್ತಾ ಇದ್ದಾರೆ ಶಿವಶಂಕರಪ್ಪರ ಬಗ್ಗೆ ಮಾತ್ರ. ನಿಮ್ಮವರೆಗೂ ಇನ್ನೂ ಸಿಂಪತಿ ಮುಟ್ಲಿಲ್ಲ, ನಿಮ್ಮ ಮನೆಯವರೆಗೂ ಇನ್ನೂ ಸಿಂಪತಿ ಬರಲಿಲ್ಲ. ನೀವು ಮಾತಲ್ಲಿ ಹೇಳ್ತಾ ಇದ್ದೀರಿ ಅವ್ರನ್ನ ತಗೊಂಡೋಗುವಂಥ ಪ್ರಯತ್ನ,
ಅವರು ಸಾವಿನ ಸಿಂಪತಿಯನ್ನು ಗಿಟ್ಟಿಸುವ ಪ್ರಯತ್ನ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ದಾವಣಗೆರೆಯ ಜನ ಆ ರೀತಿ ಮಾತಾಡ್ತಾ ಇದ್ದಾರಾ? ನೀವು ಆ ನಿಟ್ಟಲ್ಲಿ ಏನಾದರೂ ಹೋದ್ರಾ? ಕುಟುಂಬದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರಾ? ಸಾವಿನ ಸಿಂಪತಿಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಈ ರೀತಿ ಗೋಜಲು ಮಾಡ್ಕೊಂಡು ಕೂತಿರುವಂಥದ್ದು, ಇದು ಈ ಎರಡು ಉಪಚುನಾವಣೆ ಏನಿದೆ ಇಷ್ಟೊಂದು ಮಟ್ಟಕ್ಕೆ ಎಲ್ಲೂ ಗೋಜಲಾಗಲ್ಲ. ಆಗಿಲ್ಲ. ಅವ್ರು ಹೆಂಡ್ತಿನೋ ಮಕ್ಕಳು ಬರ್ತಾರೆ, ಟಿಕೆಟ್ ಕೊಡ್ತಾರೆ, ಸಿಂಪತಿಲಿ ಗೆದ್ಕೊಂಡು ಬರ್ತಾರೆ. ಆಡಳಿತ ಪಕ್ಷದಲ್ಲಿರೋರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ, ಅವರಿಗೆ ಗೆಲುವಿನ ಪರ್ಸೆಂಟೇಜ್ ಹೆಚ್ಚಿರುತ್ತೆ. ಎಲ್ಲೋ ಒಂದು ಕಡೆ ಹಂಗಿಂಗ್ ತಪ್ಪಾಗೋ ಇಲ್ಲ ಅಂತಂದ್ರೆ ಆಡಳಿತ ಪಕ್ಷದಲ್ಲಿ ಯಾರಿದಾರೋ ಮತ್ತೆ ಸತ್ತ ವ್ಯಕ್ತಿಯ ಕುಟುಂಬಸ್ಥರು ಯಾರು ಬಂದಿದ್ದಾರೋ ಅವರೇ ಗೆದ್ದಿದ್ದ ಪ್ರತಿಶತ ಹೆಚ್ಚು. ಹೌದು, ಅವರೇ ಗೆದ್ದು ಬಂದಿರೋದೇ ಹೆಚ್ಚು. ಆದ್ರೆ ಇಲ್ಲಿ ಹಾಗಿಲ್ಲ. ಹೌದು, ಈ ಎರಡೂ ಕಡೆನೂ ಬಾಗಲಕೋಟೆದ ಆಮೇಲೆ ಹೋಗೋಣ. ಹೌದೌದು, ಅಲ್ಲೂ ಹಂಗೆ ಇದೆ ಚಿತ್ರಣ. ಅಲ್ಲೂ ಹಂಗೆ ಇದೆ. ಈ ಎರಡು ಸಾವುಗಳು ಹೆಂಗಾಗಿದ್ದೇವೆ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಸಂಚಲನ. ಇದು ಮನೇನೆ ಒಡೆದು ನಿಲ್ಸ್ಕೊಂತ ಇದೆ. ಈ ಅದರಲ್ಲೂ ದಾವಣಗೆರೆ ಅಂತೂ ಈ ಶಿವಶಂಕರಪ್ಪರು ಎಂಥ ಒಂದು ಆಲದ ಮರ ಅದು ಬಿದ್ದ ಮೇಲೆ ಇಷ್ಟೊಂದು ಅನಾಹುತಗಳಾಗೋದು. ಒಂದು ಮರ ಬಿದ್ದರೆ ಹೆಂಗಾಗುತ್ತೋ ಕೆಳಗಡೆ ಅಪ್ಪಚ್ಚಿ ಆಗಿದಾವಲ್ಲ ಹಂಗೆ ಆಗಿದಾವೆ ಇವೆಲ್ಲ. ಇವರೇ ಬಂಡೆ ಎತ್ಕೊಂಡು ತಲೆ ಮೇಲೆ ಹಾಕೋತಾ ಇದ್ದಾರೆ, ಅಡಿಗಡೆ ಹೋಗಿ ಇವರೇ ಬೀಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಆಗೋಗಿದೆ. ಹೌದು, ಒಂದು 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 ಸ್ವಂತ ನಿಲುವಿಲ್ಲ ಇವ್ರ ಹತ್ರ. ಇವತ್ತು ಮಲ್ಲಿಕಾರ್ಜುನ್ ಕಾಣದೇ ಇದ್ದದಕ್ಕೂ ಹಲವು ಮಾತುಗಳು ಬರ್ತಾ ಇದ್ದಾವೆ. ಹೌದು, ಯಾಕೆ ಬರಲಿಲ್ಲ, ಯಾರ ಇದಕ್ಕೆ ಬರಲಿಲ್ಲ, ಪ್ರಭಾ ಅವರು ಮಾತ್ರ ಯಾಕೆ ಬಂದರು, ಮಗನ ಸಮರ್ಥನೆ ಮಾಡ್ಕೊಂಡು ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ. ಹೌದು, ಸೋಮವಾರ ಇವ್ರಿಗೆ ಬಿಫಾರ್ಮ್ ಸಿಗೋದೇ ಆದರೆ ಏನು ಇನ್ನೊಂದು 2 ದಿನದಲ್ಲಿ ಆಗುವಂಥದ್ದು ಏನಿದೆ ಅಂತ ನೋಡ್ಬೋದಾಗಿತ್ತು. ಸ್ಪಷ್ಟವಾದ ಬಲವಾದ ವಿಶ್ವಾಸ ಇವ್ರಿಗಿಲ್ಲ. ಸಿಗುತ್ತೋ ಸಿಗಲ್ವೋ ನಮ್ಮ ನಿರ್ಧಾರ ಇದು ಅಂತ ಇವತ್ತು ಹೇಳಬೇಕಾಗಿತ್ತು, ಹೇಳಿದ್ದೀವಿ. ಹೌದು, ಸೋಮವಾರ ಕೊಟ್ಟರೆ ಹಾಗೆ, ಕೊಟ್ಟಲಿಲ್ಲ ಅಂದರೆ ಹಿಂಗೆ ಅನ್ನೋದಾಗಿ ಎರಡಕ್ಕೂ ಬದ್ಧವಾಗಿದ್ದೀವಿ. ಕೊಟ್ಟರೆ ನಿಮ್ಮಲ್ಲಿ ಇರ್ತೀವಿ, ಕೊಡ್ಲಿಲ್ವಾ ನಾವು ಪಕ್ಷೇತರವಾಗಿ ನಿಂತ್ಕೊಂಡಿರ್ತೀವಿ, ಗೆದ್ದು ಬರ್ತೀವಿ. ನಮ್ಮ ಹತ್ರ ಹಣಬಲ ಇದೆ, ಜನಬಲ ಇದೆ, ತೋರಿಸ್ಕೋತೀವಿ. ನಮ್ಮ ಕುಟುಂಬ ರಾಜಕೀಯ ಏನು ಶಕ್ತಿ ಇದೆ ಅಂತ ತೋರಿಸ್ತೀವಿ ಅಂತ. ಮನೆಯಲ್ಲೇ ಬೇರೆ ರೀತಿ ಆಗ್ತದೆ. ಹೌದು, ಈ ನಿಟ್ಟಲ್ಲಿ ಕೂಡ ಯೋಚನೆ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ತುಂಬ ಆತುರದ ನಿರ್ಧಾರ ಆಯ್ತಾ ಅಂತ. ಯಾಕಂದರೆ ಕಾಂಗ್ರೆಸ್ ಅನ್ನುವಂಥದ್ದು ಆ ಮನೆಗೆ ಹಾಸು ಹೊಕ್ಕಾಗಿ ಕೂತಿತ್ತು. ಹೌದು, ಇವತ್ತಿಗೂ ಸಿದ್ದರಾಮಯ್ಯವರಿಗೆ ಈಗಾಗಲೇ ಶಾಮನೂರ್ ಅವ್ರ ಮೇಲೆ ಇರುವಂಥ ಆ ಒಂದು ಪ್ರೀತಿ ಗೌರವಕ್ಕೆ ಇನ್ನೂ ಒಂದಷ್ಟು ಕಾಯಬಹುದಾಗಿತ್ತೇನೋ. ಸೋಮವಾರದವರೆಗೂ ಇದ್ದು ಬಿಟ್ಟಿದ್ರೆ ಏನೋ ಒಂದು ಸಣ್ಣ ಬದಲಾವಣೆ ಸಾಧ್ಯತೆ ಇತ್ತು ಅನ್ನುವಂಥದ್ದನ್ನು. ಅಥವಾ ಈಗಾಗಲೇ ಇವರಿಗೆ ಅಡುಗೆ ಮನೆ ವಾಸನೆ ಹಾಲಿಗೆ ಬಂದಾಗ ಗೊತ್ತಾಗತ್ತಲ್ಲ ಏನೋ ಮಾಡಿದ್ದಾರೆ ಅಂತ, ಹಂಗೇನೋ ಆಯ್ತು ವಾಸನೆ ಬಂತ ಅಂತ. ಹೌದು, ಎಲ್ಲೋ ಒಂದು ಕಡೆ ಆ ವಾಸನೆ ಹೊಡೆದಿರೋದ್ರಿಂದನೇ ಈ ರೀತಿ ನಿರ್ಧಾರಕ್ಕೆ ಬಂದು ಈಗಾಗಲೇ ನಾವು ನಿಂತಿದ್ದೀವಿ ನೋಡಿ, ಮತ್ತೇನಾದ್ರು ಮರುಪರಿಶೀಲನೆ ಮಾಡಂಗಿದ್ರೆ ಮಾಡ್ಕೊಂಬಿಡಿ, ಮತ್ತೇನಾದ್ರು ನಿರ್ಧಾರ ಬದಲಿಸಂಗಿದ್ರೆ ಬದಲಿಸ್ಬಿಡಿ ಅಂತ ಏನಾದರೂ ಇವತ್ತೊಂದು ಉತ್ತರ ಕೊಟ್ರೆ ಅದೇ ಲೆಕ್ಕಾಚಾರದಲ್ಲಿ ಕೆಲಸ ಆದಂಗೆ ಇದೆ. ಎಸ್.